ಗುರುವೇ, ಇದೇನೇ ಕಣಪ್ಪ ಸತ್ಯಮಂಗಳ ಘಾಟು. ಸೌತ್ ಇಂಡಿಯಾ ಮೋಸ್ಟ್ ಡೇಂಜರಸ್ ಘಾಟು ಅಂದರೆ ಇದೇ ಸತ್ಯಮಂಗಳ ನಂಬರ್ 1 ಘಾಟು ನಮ್ಮ ಸೌತಲ್ಲೇ. ಮಾತ್ರ ಇದು ತುಂಬ ಡೇಂಜರಸ್ ಘಾಟು, ಮಾತ್ರ ಲೆಂತಿ ಘಾಟು. ಏರ್ಪಿನ್ ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಐತೆ. ನಾನಂತೂ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡಿದೆ. ಇಲ್ಲಿ ಬರೋರು ಒಳ್ಳೆ ಫೀಲ್ ಆಗುತ್ತೆ, ಇಲ್ಲಿ ಒಳ್ಳೆ ಫೀಲ್ ಸಿಗುತ್ತೆ. ಆ ಸುತ್ತಮುತ್ತ ನೇಚರು, ಆ ನೇಚರ್ ಮಧ್ಯೆ ಈ ಕಾಡು ಸಖತ್ತಾಗಿರುತ್ತೆ. ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಮತ್ತು ಅನುಭವ್ಸೋಕ್ಕೆ ಇದೊಂದು ಜೀವನ ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯ್ತಪ್ಪ. ಇವನು ಯಾರೋ ನೋಡಿ ನನಗೆ ಚೋಕ್ ಕೊಡ್ತಾವ್ನು, ಕೇರಳ ಗಾಡಿ. ನಾವು ಬಿಟ್ಬಿಡ್ತೀವ ಕರ್ನಾಟಕದವರು ಮೊದಲೇ. ಅಭಿಮಾನವೇ ನಮ್ಮ ಉಸಿರಾಟವು, ಕರುಣೆ ದಯೆ ನಮ್ಮ ಸಂಸ್ಕಾರವು ಅಂತ ಬಾರಿಸಿದ್ದೆ ಗಾಡಿನ. ಮಾತ್ರ ಸೈಕಾಗಿ ಎಳ್ದಾಡ್ದೆ ಗುರು. ಮಾತ್ರ ಗಾಡಿನ ಎಳ್ದು ಹಾಕ್ಬಿಟ್ಟೆ. ಮಾತ್ರ ನನಗಂತೂ ತುಂಬ ಖುಷಿ ಆಯ್ತಪ್ಪ ಅಲ್ಲಿ ಗಾಡಿ ಓಡ್ಸೋಕ್ಕೆ. ಎಷ್ಟು ಖುಷಿ ಆಯಿತು ಅಂದರೆ ಅದು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಯಿತು. ಮಾತ್ರ ತುಂಬ ಹೈಟು ಇದೆ ಇದು ಘಾಟು, ಮಾತ್ರ ಸಖತ್ತು ಲೆಂತಿ ಘಾಟು. ಮತ್ತು ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಫುಲ್ಲು ಪಾತಾಳನೇ ಕಾಣುತ್ತೆ ಗುರುವೇ. ಏನಿದು ಕತೆ ಇದು. ಮಾತ್ರ ಇದು ಈ ರೋಡಲ್ಲಿ ಓಡಿಸೋದು ದೊಡ್ಡ ವಿಷಯ ಅಲ್ಲ. ಈ ರೋಡನ್ನ ಹೆಂಗೆ ಮಾಡಿದ್ರು, ಗುಡ್ಡ ಎಲ್ಲ ಕೊರೆದು ಇದನ್ನೆಲ್ಲ ಯಾವ ಥರ ಮಾಡಿದ್ರು, ಅದಕ್ಕೆ ಸೆಲ್ಯೂಟ್ ಹೊಡಿಬೇಕು. ಮಾತ್ರ ಸಖತ್ತಾಗಿ ಮಾಡವ್ರೆ ರೋಡನ್ನ. ಮತ್ತು ಈ ಘಾಟ್ ಸೆಕ್ಷನಲ್ಲೆಲ್ಲ ಆನೆಗಳು ಬರ್ತವೆ ಜಾಸ್ತಿ. ಅಂದರೆ ಜಾಸ್ತಿ ಅಲ್ಲ, ಒಂದೇ ಒಂದು ಆನೆ ಐತೆ, ಅದು ಸಲಗ. ಅದು ಯಾವಾಗಲೂ ಘಾಟ್ ಸೆಕ್ಷನಲ್ಲೇ ಇರುತ್ತೆ. ಅದು ಯಾವಾಗಲೂ ಬರಲ್ಲ, ಎಲ್ಲ ಒಂದೊಂದು ಟೈಮು ಬರುತ್ತೆ, ಕಾಣಿಸುತ್ತೆ. ಎಲ್ಲರಿಗೂ ಕಾಣಿಸಲ್ಲ, ಅದೃಷ್ಟ ಇದ್ದರಿಗೆ ಮಾತ್ರ ಕಾಣಿಸೋದು. ನಾನಂತೂ ಬೇಜಾನ್ ಸತಿ ನೋಡಿಬಿಟ್ಟಿದ್ದೀನಿ ಇದನ್ನು. ನೀವು ಯಾರನ್ನ ನೋಡಿದರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸಖತ್ತಾಗಿದೆ ರೋಡ್. ಮಾತ್ರ ನನಗಂತೂ ಈ ರೋಡ್ ನೋಡ್ತೀರ ನನಗೆ ಸಖತ್ ಖುಷಿ ಆಗ್ತೈತೆ ಗುರು ಈ ಗಾಡೀಲಿ ಇಲ್ಲಿ ಓಡ್ಸೋಕ್ಕೆ. ಮಾತ್ರ ದೊಡ್ಡ ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ರಿಸ್ಕು ಗುರು ಇಲ್ಲಿ. ಈ ದೊಡ್ಡ ಏರ್ ಪಿನ್ ಬರುತ್ತಲ್ಲ, ಅಲ್ಲಿ 10 ವೀಲು 12 ವೀಲೆಲ್ಲ ರಿವರ್ಸ್ ಹೊಡಿಬೇಕು, ಹೊತ್ತಿಸ್ಬೇಕು. ಮಾತ್ರ ಇಲ್ಲಿ ಓಡ್ಸೋಕೆ ಬರೋರು ಮಾತ್ರ ಬರಬೇಕು, ಯಾಕಂದರೆ ಸುಮ್ಮನೆ ಓಡ್ಸೋಕೆ ಬರ್ದಿಲ್ದೋದವರೆಲ್ಲ ಲಾರಿ ತೊಗೊಂಬಂದರೆ ಭಾರಿ ಹಿಂಸೆ ಆಗುತ್ತೆ ಗುರು. ನನಗಂತೂ ಖುಷಿ ಆಗೋಯ್ತು. ನಾನಂತೂ ಈ ಘಾಟಲ್ಲಿ ಬೇಜಾನ್ ಸತಿ ಓಡಾಡ್ಬಿಟ್ಟಿದ್ದೀನಿ, ಲೆಕ್ಕನೇ ಇಲ್ಲ, ಅಷ್ಟು ಸತಿ ಓಡಾಡಿದ್ದೀನಿ ಗುರುವೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ ನಂದು, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವೀಡಿಯೋ ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನಿಮ್ಮೆಲ್ಲರ ಸಪೋರ್ಟು ನನಗಿರಬೇಕು.